ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಏನೋ ಮಗ, ಬೆಳಗ್ಗೆನೆ ಬಿಟ್ಟೋಗಿರೋ ಹುಡುಗಿ ಫೋಟೋ ಇಟ್ಕೊಂಡು ನಿಂತಿದ್ಯಾ? ಅವಳೇ ಇಲ್ಲ, ಫೋಟೋ ಇಟ್ಕೊಂಡು ಸಾಯ್ತವನೆ. ಹೋಗಲಿ. ಸೈಕ್ ಸೈಕ್, ಎಲ್ಲೋದ್ರು ಸೈಕ್ ಸೈಕ್. ಏನೋ ನೀನು ಇನ್ನೂ ಅದೇ ಹುಡುಗಿ ಫೋಟೋ ಇಟ್ಕೊಂಡು ಸಾಯ್ತಾ ಇದೀಯಾ? ಅವಳೇನ್ ದೊಡ್ಡ ಫಿಗರಾ? ಹೇಯ್, ನನ್ ಜಾನು ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸಾಕ್ಬಿಡ್ತೇನೆ. ಯಾಕೋ ಮಗ, ಬರೀ ಪೇಸ್ಟ್ ಚೆಲ್ಲಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂತಾರ? ಇಷ್ಟು ವರ್ಷದ ಫ್ರೆಂಡ್ಶಿಪ್ ಮುಂದೆ ನಿನ್ನೆ ಮೊನ್ನೆ ಬಂದವಳೆ ಇವನಿಗೆ ಹೆಚ್ಚಾದ್ಲೇನೋ. ನನ್ಗೆಲ್ ಮರ್ಯಾದೆ ಇಲ್ವೋ ಅಲ್ಲಿ ಒಂದು ಕ್ಷಣನೂ ನಾನಿರಲ್ಲ. ನೋ ಮಗ, ಅಯ್ಯೋ ಛೆ, ಎಂತ ಕೆಲಸ ಮಾಡ್ಬಿಟ್ಟೆ ಅಲ್ಲ ನಾನು. ಹಲೋ, ಹಾಂ ಸರ್, ಏನು ತಲೆ ಕೆಡ್ಸ್ಕೊಬೇಡಿ ಸರ್, ಖಂಡಿತ ಸರ್. ವರ್ಕ್ ಏನೇ ಇದ್ರೂ ಫಟಾಫಟ ಅಂತ ಮುಗಿಸಿರ್ತೀನಿ ಸರ್. ಹಾಂ ಸರ್, ತಲೆ ಕೆಡ್ಸ್ಕೊಬೇಡಿ ಸರ್. ಓಕೆ ಸರ್, ನಾನು ಹೇಳಿಲ್ವ ಸರ್, ವರ್ಕ್ ಮಾತ್ರ ಏನೇ ಆದರೂ ವರ್ಕ್ ಫಿನಿಷ್ ಮಾಡಿ ಕೊಡ್ತೀನಿ ಸರ್. ವರಿ ಮಾಡ್ಕೊಬೇಡಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಏನೇ ಆದ್ರೂ ವರ್ಕ್ ಫಿನಿಷ್ ಮಾಡಿ ಕೊಡ್ತೀನಿ ಸರ್. ಯಾವಾಗ್ರಿ ಮುಗಿಯೋದ್ ನಿಮ್ದು? ಮನೇಲಿದ್ರು ಡ್ಯೂಟಿ, ಆಫೀಸ್ಗೋದ್ರು ಡ್ಯೂಟಿ, ಇಲ್ ಬಂದ್ರು ಡ್ಯೂಟಿನೇನಾ? ಹೋಗ್ರಿ, ನಂಗೆ ಆಗಲ್ಲ. ಎಸ್ ಸರ್, ಎಸ್ ಸರ್, ಇವತ್ತು 11 PM ಅಷ್ಟರಲ್ಲಿ ವರ್ಕ್ ಮಾಡಿ ಫಿನಿಷ್ ಮಾಡಿರ್ತೀನಿ ಸರ್. ನೋ ವರಿ ಸರ್. ಓಕೆ ಸರ್, ಓಕೆ ಸರ್, ಆಯ್ತು. ನಾನು ಅವಾಗಿಂದ ಬಡ್ಕೊಂತ ಇದ್ದೀನಿ, ನೀವೇಂದ್ರಿ ನೋವರಿ ಅನ್ಕೊಂಡು. ನೀನು ಒಂದು 2 ನಿಮಿಷ ಪಾರ್ಕಲ್ಲಿ ಕೂತಿರು, ಒಂದು 2 ನಿಮಿಷ ಕಾಲಲ್ಲಿ ಇದ್ದೀನಿ, ಬರ್ತೀನಿ. ಏನ್ರಿ ನನ್ ಜೊತೆ ಮಾತಾಡಿ ಅಂದ್ರೆ ಪಾರ್ಕ್ ತೋರಿಸ್ತಾ ಇದ್ದೀರಾ? ಕಾಲಲ್ಲಿ ಇದ್ದೀನಿ, ಬರ್ತೀನಿ ಇರು.
ಶಿವ 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 ಅಲ್ವಾ? ಹೇ ಶಿವ, ಹೇ ಯಾಕೋ ಹಿಂಗ್ ಮುಖ ಮುಚ್ಕೊಂತ ಇದ್ಯಾ? ಹಾಯ್ ಜಾನು, ಹಾಯ್. ನೀನೇನು ಇಲ್ಲಿ? ನೀನೇನಕ್ಕೆ ಇಲ್ಲಿ ಕುತ್ಕೊಂಡಿದ್ಯಾ? ಏನಿಲ್ಲ, ಸುಮ್ಮನೆ ಕುಂತಿದ್ದೆ ಅಷ್ಟೇ. ಮತ್ತೆ ಏನ್ ಸಮಾಚಾರ? ಏನಿಲ್ಲ, ಎಲ್ಲ ನೀನೇ ಹೇಳಬೇಕು. ಹೇ ಯಾಕೋ ಮುಖ ಆ ಕಡೆ ಈ ಕಡೆ ಮಾಡ್ಕೊಂಡು ಮಾತಾಡ್ತಾ ಇದ್ಯಾ? ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಹಾಗೇನಿಲ್ಲ, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಮತ್ತೆ ಕಾಲೇಜಂತೂ ಮುಗೀತು, ಯಾವುದಾದ್ರೂ ಜಾಬ್ ಇಂಟರ್ವ್ಯೂ ಕೊಟ್ಟಿದೀಯಾ? ಮಾತ್ ಯಾಕೆ ಬದಲಾಯಿಸ್ತಾ ಇದ್ಯಾ? ಆರಾಮ ಅಂತ ಕೇಳ್ದೆ. ಹ್ಞೂ, ಚೆನ್ನಾಗಿದ್ದೀನಿ. ಮತ್ತೆ ಏನು ಸಮಾಚಾರ? ಒಂದು ತಿಂಗಳಿಂದ ಮೆಸೇಜ್ ಮಾಡ್ತಾ ಇದ್ದೀನಿ, ಒಂದಕ್ಕೂ ರಿಪ್ಲೈ ಕೊಟ್ಟಿಲ್ಲಲ್ಲ ನೀನು. ಓ, ಮರ್ತೋಗಿದ್ದೆ, ಮೊಬೈಲ್ ರಿಪೇರಿ ಕೊಟ್ಟಿದ್ದೆ ಅಂತಲ್ಲ. ಇದೇನು ಹೊಸ ಮೊಬೈಲ್ ಥರ ಕಾಣಿಸ್ತಾ ಇದೆ? ಮೊನ್ನೆ ತಗೊಂಡಿದ್ದ ಅಥವಾ? ಅದು ಪರವಾಗಿಲ್ಲ ಬಿಡು, ಕೊನೆಗೂ ಬೇರೆಯವ್ರ ಬಾಯಿಂದ ಕೇಳಿಸ್ಕೋಬೇಕಾಯಿತು. ನಾನೇ ಹೇಳ್ಬೇಕಂತ ಇದ್ದೆ, ಅದಕ್ಕೆ ಒಬ್ಬೊಬ್ರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ನನ್ನ ನಂಬರ್ ಬಂದಿಲ್ಲ ಅನ್ಸುತ್ತೆ, ನಾನೇ ಫಸ್ಟ್ ಪ್ರಿಯಾರಿಟಿ ಅಂದ್ಕೊಂಡಿದ್ದೆ. ಮೊದಲೇ ಹೇಳಿದಿದ್ರೆ ನಾನೆಲ್ಲಿ ನಿನ್ನ ಮದುವೆಗೆ ಅಡ್ಡ ಬರ್ತೀನಿ ಅಂತ ತಾನೇ? ನಿಂದು ಯಾವಾಗ್ಲೂ ಬರೀ ಇದೇ ಆಯ್ತು, ಬರೀ ನೆಗೆಟಿವ್ ಆಗೇ ಮಾತಾಡ್ತೀಯಪ್ಪ. ಅದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನನ್ನ, ಅದಕ್ಕೆ ಅನ್ಸುತ್ತೆ ನನ್ನ ಪ್ರೀತಿ ನಿಂಗೆ ಬೋರ್ ಆಯಿತು ಅಂತ. ಅಪ್ಪ ತಂದೆ ಎರಡೂ ಒಂದೇ. ಸರಿ, ಇನ್ನೇನಾದರೂ ಹೇಳೋದಿದ್ರೆ ಇವತ್ತೇ ಹೇಳ್ಬಿಡು. ಯಾಕೆ ಮುಂದೆ ಯಾವತ್ತೂ ನನ್ನ ಜೊತೆ ಮಾತಾಡಬಾರ್ದು ಅನ್ಕೊಂಡಿದ್ಯಾ? ನಿನ್ನನ್ನು ಬೇರೆಯವ್ರ ಜೊತೆ ಇಮೇಜಿನ್ ಕೂಡ ನಂಗೆ ಮಾಡೋಕ್ಕಾಗಲ್ಲ. ಯಾಕೆ ನಗ್ತಾ ಇದ್ಯಾ? ನೀನು ಹೇಳಿದ ಮಾತು ನೆನಪಿಗೆ ಬಂತು. ಏನು? ಏನಿಲ್ಲ ಬಿಡು. ಇವಾಗ ಹೇಳ್ತೀಯೋ ಇಲ್ಲ? ಮುಂದೆ ಎಷ್ಟೇ ಕಷ್ಟ ಬಂದರೂ ಬೇರೆ ಆಗೋದು ಬೇಡ ಅಂದಿದ್ದೆ. ನೀನೇ ನನ್ನ ಪ್ರಾಣ, ನೀನಿಲ್ಲದೆ ನಾನು ಒಂದು ನಿಮಿಷನೂ ಬದುಕಲ್ಲ ಅಂದಿದ್ದೆ. ಮುಂದೆ ನಮ್ಮ ಹುಟ್ಟೋ ಮಕ್ಕಳಿಗೆ ಹೆಸರು ಕೂಡ ಆವಾಗಲೇ ಡಿಸೈಡ್ ಮಾಡಿದ್ವಿ, ಗಂಡ್ಮಗು ಆಗಿದ್ದಿದ್ರೆ. ಹಳೆದೆಲ್ಲ ಯಾಕಿವಾಗ? ಅದೆಲ್ಲ ಮುಗ್ದೋಗಿರೋ ಕತೆ, ಜಸ್ಟ್ ಮೂವ್ ಆನ್. ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದಿಲ್ಲ ನೀನು, ಹಳೆ ಕತೆ ಮೂವ್ ಆನ್ ಆಗು ಅಂತ. ಹೇ ಇರು, ನನ್ನ ಮದ್ವೆ ಆಗೋ ಹುಡ್ಗಂದು ಫೋಟೋ ತೋರಿಸ್ತೀನಿ. ಹೇ ಶಿವ, ಹೇ ಶಿವ ನಿಂತ್ಕೊಳ್ಳೋ. ಏಯ್ ಜಾನು, ಯಾರಿದಾರಲ್ಲಿ? ನಾನಿಲ್ಲೇ ಇದ್ದೀನಲ್ಲ. ಅದು ಏನಿಲ್ಲ ರೀ, ನೀವು ಫೋನಲ್ಲಿ ಮಾತಾಡ್ಕೊಂಡು ನನ್ನ ಬಿಟ್ಟೋಗ್ಬಿಟ್ರಿ ಅನ್ಕೊಂಡೆ. ಅಯ್ಯೋ, ನಾನಿಲ್ಲೇ ಇದ್ದೀನಲ್ಲ, ನಡಿ ಮನೆಗೆ ಹೋಗೋಣ. ಹೇಯ್ ಜಾನು, ಕೈ ಕೊಡು, ಹುಷಾರಾಗಿ ಬಾ. ಅಯ್ಯೋ ಪಾಪ ಜಾನುನಾ? ಏಯ್ ಯಾರೇ ಇವನು? ಇವನ್ ಕೈ ಮೇಲೆ ನಿನ್ನ ಹೆಸರು ಬರ್ಕೊಂಡಿದ್ದಾನೆ. ಪಾಪ, ಹೆಸರು ಬರ್ಕೊಂಡಿದ್ಕೆ ಭಿಕ್ಷುಕ ಆಗವನೆ. ಇನ್ನೇನಾದ್ರೂ ಮದುವೆ ಆಗಿದ್ದಿದ್ರೆ ಏನ್ ಕತೆನೋ ಏನೋ. ಏಯ್ ನೀನೇನ್ ಕಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ನಾನ್ ಸುಮ್ನೆ ತಮಾಷೆಗೆ ಹೇಳಿದ್ದು. ನಿನ್ನ ಹೆಸರು ಜಾನುನು ತಾನೇ? ನಾನ್ ಮದುವೆ ಆಗಿದ್ದೀನಿ, ನಾನ್ ಚೆನ್ನಾಗಿಲ್ವಾ? ಅಯ್ಯೋ ಆಯ್ತು ನಡಿ. ಸರ್ ಸರ್, ಊಟ ಇಟ್ಟಿದ್ದೀನಿ ಸರ್. ಶಿವ ನೀನಾ? ಇಂತಿ ನಿನ್ನ ಪ್ರೀತಿಯ ಭಗ್ನ ಪ್ರೇಮಿ. ಏ ಶಿವ, ಬಾರು ಹೋಗೋಣ. ನೆನಪಿನ ಬುತ್ತಿಯಲ್ಲಿ ಉಳಿದು ಹೋದ ನೆನಪುಗಳೆಷ್ಟು. ಬಾರು ಶಿವ.
ಸ್ನೇಹದ ಕಡಲಲ್ಲಿ ಮುಂದುವರೆದ ಸ್ನೇಹಗಳೆಷ್ಟು. ಈ ಪ್ರೀತಿಗಿಂತ ಈ ಸ್ನೇಹವೇ ಮಿಗಿಲಾದದ್ದು, ಮರೆಯದೆ ಉಳಿಯದ ನೆನಪೊಂದು.